ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಾಗಿದ್ದೀರಿ ಅಂತ ಅನ್ಕೋತೀನಿ. ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ಫ್ರೆಂಡ್ಸ್, ಇಲ್ಲಿ ನೋಡ್ರಿ, ಮುಂಜಾನೆ ಎಲ್ಲ ಅಡುಗೆ ಆಗ್ಯಾದ್ರಿ. ನಮ್ಮ ಮೋಹಿತ್ನು ಮುಂಜಾನೆ ಜಲ್ದಿ ಎದ್ದಿನಲ್ರಿ, ಅವನು ಮಕ್ಕೊಂಡು ಎದ್ದಾನ್ರಿ. ಮತ್ತೀಗ ಮನೆಯಿಂದೆಲ್ಲ ಕೆಲಸನೂ ಆಗಿತ್ತಲ್ರಿ, ಹಾಗಾಗಿ ಇಷ್ಟು ಬಟ್ಟೆಗಳು ಹೊಲಿಲಿಕ್ಕೆ ಬಂದಾವೆ ನೋಡ್ರಿ. ಇಲ್ಲಿ ನಾವು ಇದ್ದಿದ್ದೇವೆ ನೋಡ್ರಿ, ಇಲ್ಲಿ ಬಟ್ಟೆ ಇಲ್ರಿ. ಇವು ಆ ಕಡೆ ನಮ್ಮ ಅಕ್ಕನ ಬಲ್ಲಿ ಹೋವಾರಿ. ಅಲ್ಲಿ ಇಲ್ಲಿಗೆ ಬರೋಕ್ಕಿಂತ ಮೊದಲು ಅಲ್ಲಿ ಇದ್ದಿದ್ದೇವೆ ನೋಡ್ರಿ. ಆವಾಗ ಅಲ್ಲಿ 2-3 ಮಂದಿ ಹಾಕಿರ್ರಿ ನನ್ನ ಬಲ್ಲಿ ಬಟ್ಟೆ ಹೊಲಿಲಿಕ್ಕೆ. ಆವಾಗ ಅವರು ಎಲ್ಲ ಚಂದ ಬಂದಾವತ್ ಹೇಳಿ ಮತ್ತು ಸ್ವಲ್ಪ ಮಂದಿಗೆ ಎಲ್ಲರಿಗೆ ಹೇಳೋಣ, ಅವರೆಲ್ಲರೂ ಕರೆದು ಬಟ್ಟೆ ಕೊಟ್ಟಾರ ನೋಡ್ರಿ ಹೊಲಿಲಿಕ್ಕೆ. ಫ್ರೆಂಡ್ಸ್, ಬಕ್ಕಳು ಖುಷಿ ಆಗ್ಲತ್ತಿತ್ರಿ. ಯಾಕಂದ್ರೆ ಅಲ್ಲಿ ನಾವು ಹಳ್ಳಿಯಾಗಿದ್ದೇಳಿಗೆ ಬಟ್ಟೆ ನನ್ನ ಬಟ್ಟೆನೇ ನನಗೆ ಹೊಲ್ಕೊಲ್ಕೆ ಆಗ್ತಿದ್ದಿಲ್ಲ ರೀ. ಅಷ್ಟು ಗಿರಾಕಿಗಳು ಇದ್ದು ರೀ. ಇಲ್ಲಿಗೆ ಬಂದ ಮೇಲೆ ಯಾವನೂ ಗಿರಾಕಿ ಇದ್ದಿದ್ದಿಲ್ಲಲ್ರಿ. ಈಗ ಭಾಳ ದಿನ ಮೇಲೆ ಬಟ್ಟೆ ಹೊಲಿಲಿಕ್ಕೆ ಬಂದಾವತ್ ಹೇಳಿ ಭಾಳ ಖುಷಿಯಾಗಿತ್ತು ರೀ. ಇಲ್ಲಿ ನೋಡ್ರಿ, ಇದು ನಮ್ಮ ಅಕ್ಕನ ಬಳಿ ಹೋಗಿದ್ದಲ್ರಿ. ಆವಾಗ ಅಳತೆ ಕಾಪಿ ಅದು ಏನೂ ಒಯ್ದಿದ್ದಿಲ್ಲ ರೀ. ಅದಕ್ಕಾಗಿ ಒಂದು ಹಾಳೆ ಮೇಲೆ ಬರ್ಕೊಂಡು ಬಂದಿದ್ದಾರೆ ರೀ ಅದು ಡ್ರೆಸ್ಸಿಂದ ಅಳತೆ ಅದು ಎಲ್ಲ. ನಾ ಹಿಂಗೆ ಕಾಪ್ಯಾಗ ಬರೆದು ಇಟ್ಕೋತೀನಿ ರೀ ಎಲ್ಲರದು ಅಳತೆನೂ. ಒಂದು ಸ್ವಲ್ಪ ಏನರ ಹೆಚ್ಚು ಕಡಿಮೆ ಆದ್ರೂ ಮತ್ತೊಮ್ಮೆಗೆ ಅದು ಸರಿ ಮಾಡ್ಕೊಳ್ಕೆ ಈಸಿ ಆಗ್ತದ್ರಿ ನನಗೆ. ಅದಕ್ಕಾಗಿ ಹಿಂಗೆ ಕಾಪಿ ಒಳಗೆ ಬರೆದು ಇಟ್ಕೋತೀನಿ ನೋಡ್ರಿ ಎಲ್ಲರದು ಅಳತೆನೂ. ಈಗ ಅಲ್ಲಿ ಏನು ತೊಗೊಂಡು ಬಂದಿದ್ದಲ್ರಿ ಅಳತೆ ಡ್ರೆಸ್ಸಿಂದು, ಅದ್ರದ್ದೇ ಅಳತೆ ಇಲ್ಲಿ ಕಾಪ್ಯಾಗ ಬರೆದು ಇಡ್ಲಿಕತ್ತೀನಿ ನೋಡ್ರಿ. ಇವು ನೋಡ್ರಿ ಡ್ರೆಸ್ ಅವ ಹೊಲೆವು. ಕಾಟನ್ದು ಫುಲ್ ಕಾಟನ್ ಇದ್ದಿರ್ಬೇಕು ಅನ್ನಿಸ್ತದ್ರಿ ಬಟ್ಟೆ. ಭಾಳ ಮೆತ್ತಗಿದ್ದಿತ್ತು ರೀ. ಇದು ಅವ್ರು ತಂದು ಭಾಳ ದಿನ ಆಗೈತತ್ರಿ. ಮತ್ತು ಅದು ಅರ್ಬಿನೂ ಹಾಗೆ ಮುದ್ದಿನೇ ಇದ್ದಿತ್ತು ರೀ, ಗೊಳೆ. ಅದಕ್ಕಾಗಿ ಮೊದಲ ಇಸ್ತ್ರಿ ಅದಕ್ಕೆ ಅಂದಿದ್ದಾರೆ. ಅಷ್ಟರೊಳಗೆ ನಮ್ಮ ಮೋಹಿತ ಅಳ್ಳಗತ್ತೀನಿ ರೀ. ಹಾಗಾಗಿ ಇಲ್ಲಿ ನೋಡ್ರಿ ಬಂದು ಹೊರಗೆ ಕೂತೀನಿ ರೀ. ಇದು ನಮ್ಮ ಕಂಪ್ನಿ ಮುಂದಿಂದು ಜಾಗ ಅದ ನೋಡ್ರಿ. ನಮ್ಮ ಕಂಪ್ನಿ ಅಂದ್ರೆ ನಾವು ಇರೋ ಕಂಪ್ನಿ ಮುಂದಿಂದ್ರಿ. ಇಲ್ಲೆಲ್ಲ ದೊಡ್ಡ ಗಾಡಿಗಳು, ಲಾರಿ ಇದು ಬರ್ತಾವಲ್ರಿ, ಎಲ್ಲ ಲೋಡ್ ತುಂಬ್ಕೊಂಡು. ಹಾಗಾಗಿ ಭಾಳ ದೊಡ್ಡದು ಅಂಗಳದ ನೋಡ್ರಿ ಇಲ್ಲಿ ನೋಡ್ರಿ. ಇಷ್ಟು ದೊಡ್ಡ ಗಾಡಿನೂ ಒಳಗೆ ಬಂದು ನಿಂದಿರ್ತಾವೆ. ಒಂದೊಂದು ಸಾರಿ ಲಾರಿನೂ ಬರ್ತಾವ್ರಿ. ಇದು ನೋಡ್ರಿ ಫ್ಲೋರ್ ಮಿಲ್ಲ. ಇಲ್ಲೇ ಎಲ್ಲ ಬೇಸನ್ ಹಿಟ್ಟು, ಅಕ್ಕಿ ಹಿಟ್ಟು ಅದು ತಯಾರಾಗ್ತದ್ರಿ. ಇಲ್ಲೇ ಕಂಪ್ನಿ ಅದ ರೀ. ಈಗ ನಾ ಕೂತಿದ್ದಲ್ರಿ, ಅದು ಹಿಂದೆ ಇಲ್ಲಿ ನಮ್ಮ ಮನೆ ಅದ ನೋಡ್ರಿ. ಅಲ್ಲಿ ನಮ್ಮ ಮೋಹಿತ ಆಡ್ಲಗತ್ತಾನಂತ ಹೇಳಿ ಮತ್ತು ಮನೆಗೆ ಬಂದು ದಾಂಡೆ ಇದ್ದು ರೀ, ಅವಿಸ್ತಿಕ್ಕಿ ಇಲ್ಲಿ ಬಟ್ಟೆ ಎಲ್ಲ ಇದ್ದವಲ್ರಿ, ಹಾಗಾಗಿ ತಕ್ಕೋಬೇಕಂತ ಹೇಳಿ ಬಂದಿದ್ದಾರೆ. ಅಲ್ಲಿ ಆಕಳು ನೋಡ್ಕೊತು ನಿಂತಾನ್ರಿ. ಅಲ್ಲಿ ಆಕಳು ಇದ್ದವಲ್ರಿ, ಅವಕ್ಕೆ ನೋಡ್ಕೊತು ಅಲ್ಲೇ ಆಡ್ತಾನ್ರಿ ಅವ. ಇಲ್ಲಿ ಆಡೋರ್ನು ಯಾರೂ ಇಲ್ಲಲ್ರಿ ಅವನ ಜೋಡ. ಹಾಗಾಗಿ ಅವ ಅಲ್ಲೇ ಯಾವಾಗ ಹೋದ್ರೂ ಅಲ್ಲೇ ನಿಂತು ಆಡ್ತಾನ್ರಿ. ಇಲ್ಲಿ ನೋಡ್ರಿ, ಅವ ಅಳ್ಳಗತ್ತಾನಂತ ಹೇಳಿ ಎಲ್ಲ ಅರ್ಧಕ್ಕೆ ಇಟ್ಟು ಹಾಗೆ ಹೋಗಿದ್ದಾರೆ. ಫ್ರೆಂಡ್ಸ್, ಅವತ್ತು ಮತ್ತೆಲ್ಲ ಆಡಿ ಬಂದು ಸಂಜೆ ಕಡೆ ಆಗಿತ್ತು ರೀ. ದೇವ್ರಿಗೆ ಜಗಲಿ ಮೇಲೆ ದೀಪ ಅದು ಹಚ್ಚಿನ್ರಿ. ಮತ್ತು ಅವ ಸಂಜೆ ಕಡೆ ಮನ್ಕೊಂದಿನ್ರಿ. ಹಾಗಾಗಿ ನಾ ಈಗ ಬಟ್ಟೆ ಕತ್ತರಿಸ್ಬೇಕು, ಹಾಗೆ ನಿಮ್ಮ ಜೊತೆ ಅದು ವೀಡಿಯೋನು ಶೇರ್ ಮಾಡ್ಕೋಬೇಕಂತೇಳಿ ನಾ ವಿಡಿಯೋ ಚಾಲು ಮಾಡಿದ್ದಾರೆ. ಆದ್ರೆ ಇದು ಟ್ರೈಪಾಡ ಭಾಳ ದಿನ ಆಗಿತ್ತಲ್ರಿ ಇಟ್ಟು. ಇಲ್ಲಿಗೆ ಬಂದನ್ ಹಿಡಿದು ಅದು ತೆಗ್ದಿದ್ದಿಲ್ರಿ ಕಡೆಗೆ. ಅದು ಬರಾಳಿಗೆಲ್ಲ ರಿಕ್ಷಾದಾಗ ಬರಾಳಿಗೆ ಎಲ್ಲ ಕಡೆಗೆ ಮಾಡ್ಕೊಂಡು ಬಂದಿದ್ದೇವಲ್ರಿ. ಅದು ಕುಂದ್ರಸಕ್ಕೆ ಬರ್ಲಾಗಿತ್ತು ರೀ ನನಗೆ. ಮತ್ತು ಹಾಗೆ ಭಾಳ ಧೂಳು ಆಗಿತ್ತು ರೀ. ಎಲ್ಲ ಧೂಳು ಅದು ಒರೆಸ್ಕೊಂಡು ಎಲ್ಲನೂ ಕುಂದ್ರಸೀನ್ರಿ. ಆದ್ರೆ ಅದು ರಿಂಗ್ ಲೈಟ್ ಒಂದೇ ಅದಕ್ಕೆ ಕುಂದ್ರಸಕ್ಕೆ ಬರ್ಲಾಗಿತ್ತು ರೀ. ಯಾವಾಗ್ಲೂ ಇದು ಉಚ್ಚಿ ಕಡೆಗೆ ಮಾಡಿದಳಿಗೆ ನಮ್ಮ ಮನೆಯವ್ರೇ ಬಂದು ಅವರೇ ಕುಂದ್ರಿಸ್ತಾರೆ ರೀ.
ಫ್ರೆಂಡ್ಸ್ ಇದು ನನ್ನ ಬರ್ತಡೇಗೆ ಅಂತ ಹೇಳಿ ನಮ್ಮ ಅಣ್ಣನ ಮಗಳು ಗಿಫ್ಟ್ ಮಾಡ್ಯಾಳ್ರಿ. ಇಲ್ಲಿ ಇದು ವಿಡಿಯೋ ಮಾಡ್ಕೊಳ್ಕೇನೋ ಮಕ್ಕಳು ಈಜಿ ಆಗ್ಯದ್ರಿ. ಅಂದ್ರೂ ಇಲ್ಲಿ ಮೋಹಿತ ಅದು ವಿಡಿಯೋ ಮಾಡೋಕ್ಕೆ ತೆಗ್ದು ಇಟ್ಟೇವು ಅಂದ್ರೆ ಸಾಕ್ರಿ ಹಾಗೆ ತೊಗೊಂಡು ಅದು ಎತ್ತಿ ಬಿಕ್ಕಟ್ಟೋದು ಮತ್ತು ಅದು ತೊಗೊಂಡು ಆಡೋದು. ಅದಕ್ಕಾಗಿ ಅದು ಹೆಚ್ಚು ಬಳಸಲಾಗಿನ್ರಿ. ಈಗ ಅದು ಬ್ಲೌಸಿನ ಕಟಿಂಗ್ ವಿಡಿಯೋ ಅದು ಮಾಡ್ಕೋಬೇಕು ಅಂತ ಹೇಳಿ ತೆಗ್ಲಿಗತ್ತಿದಾರಿ. ಅವನು ಮನ್ಕೊಂಡಿನಲ್ರಿ, ಹಾಗಾಗಿ ತೆಗ್ದಿದ್ದ. ಇಲ್ಲಿ ನೋಡ್ರಿ ಭಾಳ ದಿನ ಆಗಿತ್ತಲ್ರಿ, ಅದಕ್ಕಾಗಿ ಲೈಟ್ನು ಹತ್ತಲಾಗಿತ್ತು ರೀ. ಮತ್ತು ಅದಕ್ಕೆ ತೆಗ್ದಿಟ್ಟಿನ್ರಿ ಹಾಗೆ. ಇವು ನೋಡ್ರಿ, ಇದು ಮೊದಲ ಇವೆಲ್ಲ ಅರ್ಜೆಂಟ್ ಇದ್ದಿರು. ಅವು ಬ್ಲೌಸ ಕಟ್ ಮಾಡಿ ಒಂದಿನ ಕಟ್ ಮಾಡಿ ಇಟ್ಟಾತಂದ್ರೆ ಮತ್ತೊಮ್ಮೆಗೆ ಒಮ್ಮೆ ಹೊಲಿತೀನಿ ನೋಡ್ರಿ. ಇದು ನೋಡ್ರಿ ನಮ್ಮ ಮನೆಯವ್ರು ಬಂದು ಅದು ಲೈಟ ಹಚ್ಕೊಟ್ಟಾರಿ. ಫ್ರೆಂಡ್ಸ್ ಇದು ಬ್ಲೌಸ ಈ ಕಡೆ ನಮ್ಮ ಮನೆ ಕಡೆ ಅವ್ರು ಅಲ್ಲಿದದ ರೀ. ಇದು ಅರ್ಜೆಂಟ್ ಬೇಕಾಗಿತ್ತು ರೀ, ಹಾಗಾಗಿ ಮೊದಲ ಇದೇ ಕಟ್ ಮಾಡ್ಲಿಗತ್ತೀನಿ ರೀ. ಫ್ರೆಂಡ್ಸ್ ಇದು ನೋಡ್ರಿ ಬ್ಲೌಸ ಈಗ ಸದನ ಅಳತಿ ತೊಲ್ಗತ್ತೀನಿ ನೋಡ್ರಿ. ಇದು ಚಲಗೇರಿಗೆ ಜಾತ್ರೆಗೆ ಹೋಗೋದಕ್ಕಿಂತ ಮೊದಲ ಇದು ಬ್ಲೌಸ ನಾನೇ ಹೊಲ್ದು ಕೊಟ್ಟೀನಿ ರೀ. ಅದು ಚೆಂದ ಆಗ್ಯದಂತೇಳಿ ಅದೇ ಬ್ಲೌಸೇ ಈ ಸದ ಅಳತಿಗೆ ಮತ್ತು ಕೊಟ್ಟೆ. ಫ್ರೆಂಡ್ಸ್ ಇದು ಕಟೋರಿ ಬ್ಲೌಸ್ ಅದಲ್ರಿ, ಹಾಗಾಗಿ ನಾ ಮೊದಲ ಕಟೋರಿ ಬ್ಲೌಸ್ ಇತ್ತಂದ್ರೆ ಪೇಪರ್ ಕಟಿಂಗ್ ಮಾಡಿ ಇಟ್ಕೋತೀನಿ ನೋಡ್ರಿ. ಮೊದಲ ಅದು ಬ್ಲೌಸ್ ಹೊಲ್ದೆಳಿಗೆ ಪೇಪರ್ ಎಲ್ಲ ಕಟಿಂಗ್ ಮಾಡಿ ಇಟ್ಟಿದ್ದಾರಿ. ಆದ್ರೆ ಜಾತ್ರೆಗೆ ಹೋಗಿ ಬರೋರ್ದಾಗೆ ಅವೆಲ್ಲ ಇಲಿ ತಿಂದವ್ರಿ. ಇಲ್ಲಿ ಫ್ಲೋರ್ ಮಿಲ್ ಅದಲ್ರಿ, ಹಾಗಾಗಿ ಕಾಳ ಕಡಿ ಎಲ್ಲ ಭಾಳ ಇರ್ತಾವ್ರಿ. ಅದಕ್ಕಾಗಿ ಇಲಿ ಮತ್ತು ಹೆಗ್ಗಣ ಭಾಳ ಅವ ನೋಡ್ರಿ. ಅವು ಜಾತ್ರೆಗೆ ಹೋಗಿ ಬರೋರ್ದಾಗೆ ಎಲ್ಲ ತಿಂದದಂತ ಹೇಳಿ ಇಲ್ಲಿ ಮತ್ತೊಂದು ಪೇಪರ ಕಟಿಂಗ್ ಮಾಡೋಗತ್ತೀನಿ ರೀ. ಇಲ್ಲಿ ನೋಡ್ರಿ ಬ್ಲೌಸ ಹೊಲ್ದೀನಿ ರೀ. ಇದು ಡಬಲ್ ಕಟೋರಿ ಇದ್ದಿತ್ತು ರೀ. ಇದ್ರ ಫಿನಿಶಿಂಗ್ ನೋಡ್ರಿ ಹಿಂಗೆ ಬಂದದ. ಫ್ರೆಂಡ್ಸ್ ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿರಿ. ಫ್ರೆಂಡ್ಸ್ ಅಲ್ಲಿ ನಮ್ಮ ಹಳ್ಳಿಯಾಗ ಎಲ್ಲರೂ ಸಾದಾ ಬ್ಲೌಸ್ನೇ ಹಾಕೋತಿರಲ್ರಿ, 4 ಟಕ್ಸ್ದು. ಹಾಗಾಗಿ ಇಲ್ಲಿ ಎಲ್ಲರೂ ಹೆಚ್ಚು ಕಟೋರಿ ಬ್ಲೌಸ್ ಹಾಕೋತಾರ್ರಿ. ಕಟೋರಿ ಬ್ಲೌಸ ಅದ್ರ ಬಗ್ಗೆ ನನಗೆ ಅಷ್ಟು ಹೆಚ್ಚೇನು ಗೊತ್ತಿದ್ದಿದ್ದಿಲ್ಲ ರೀ. ಹಾಗಾಗಿ ಇಲ್ಲಿ 2-3 ದಿವಸ ಕ್ಲಾಸಿಗೂ ಹೋಗಿದ್ದಾರೆ. ಅಲ್ಲಿದು ಇಲ್ಲಿದು ಏನೂ ವ್ಯತ್ಯಾಸ ಇಲ್ಲರಿ, ಸ್ವಲ್ಪ ಕ್ರಾಸ್ ಕಟ್ ಇರ್ತದ್ರಿ. ಹಾಗಾಗಿ ಈ ಕಡೆದು ಕಟೋರಿ ಮಸ್ತನಾಗಿ ಕುಂದಿರ್ತಾವ್ರಿ. ಇಲ್ಲಿ ನೋಡ್ರಿ ಈಗ ಪರ್ಫೆಕ್ಟಾಗಿ ಕಟೋರಿನೂ ಹೊಂಟಾವ್ರಿ ನಂಗೆ ಹೊಲಿಲಿಕ್ಕೆ. ಇದು ಬ್ಲೌಸ್ ನೋಡ್ರಿ ಸ್ವಲ್ಪ ಪಾತಳ ಇದ್ದಿತ್ತಲ್ರಿ, ಹಾಗಾಗಿ ಕಾಟನ್ದು ಅಸ್ತ್ರ ಹಚ್ಚಿಲ್ರಿ, ಸ್ಯಾಟಿನ್ದು ಅಸ್ತ್ರ ಹಚ್ಚಿದ ನೋಡ್ರಿ ಇದಕ್ಕೆ.